ಇವರು ಡಾಕ್ಟರ್ ಅನಂತ್ ಶಯನ ಅಂತ ಹೇಳ್ಬಿಟ್ಟು ನಮ್ಮ ಹುಣಸೂರಿನ ಸರ್ಕಾರಿ ಆಯುರ್ವೇದ ಹಾಸ್ಪಿಟಲ್ನ ಹೆಡ್ ಅವರು ಇವತ್ತು ಹರಳಿನ ಗಿಡದ ಉಪಯೋಗಗಳನ್ನ ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಹರಳು ಗಿಡ ಅಂತ ತಕ್ಷಣ ಎಲ್ಲರೂ ಹರಳು ಬೀಜ, ಅದರಿಂದ ತೈಲ, ಅದರ ಉಪಯೋಗ ಎಲ್ಲರಿಗೂ ಗೊತ್ತಿದೆ. ತಲೆಗೆ ಹಚ್ಚೋದು ಇರಬಹುದು. ಅದರಿಂದ ಮಲಬದ್ಧತೆಗೆ ಒಂದು ಹರಳು ಗಿಡದ ತೈಲನ ಹಾಲಲ್ಲಿ ಹಾಕಿ ಕುಡಿಯೋದಿರ್ಬೋದು. ಇದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಆಮೇಲೆ ಎಲೆಗಳಿಂದ ಲೇಪ ಹಾಕಿ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ, ಇದು ಎಲ್ಲರಿಗೂ ಗೊತ್ತಿದೆ. ಬಟ್ ಜನಗಳಿಗೆ ಗೊತ್ತಿಲ್ಲದೇ ಇರುವ ವಿಶೇಷ ಮಹತ್ವ ಈ ಹರಳು ಗಿಡದ್ದೇನೆಂದರೆ ಅದರ ಬೇರು. ಸೊ ಚೆನ್ನಾಗಿ ಬಲಿತ ಗಿಡದ ಬೇರು ನಾವು ಸಂಗ್ರಹಣೆ ಮಾಡಿ ಚಿಕ್ಕದಾಗಿ ಅದನ್ನು ಹೆಚ್ಚಿ ಅದನ್ನು ತೊಳೆದು ಬಿಟ್ಟು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಸಮ ಪ್ರಮಾಣ ಶುಂಠಿ ಚೂರ್ಣ ಜೊತೆಗೆ ಇಟ್ಕೋಬೇಕು. 1 ಸ್ಪೂನು 1-2 ಲೋಟ ನೀರು ಹಾಕಿ 1 ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸಿ ಸೋಸಿ ಕುಡಿದ್ರೆ ತುಂಬ ಒಳ್ಳೆಯದು ದೇಹದ ಶಕ್ತಿಗೆ. ಅದನ್ನು ಆಯುರ್ವೇದದಲ್ಲಿ ಋಷಿಯ ಹಾಗೂ ವಾತಾಹಾರ ಅಂತಾರೆ. ಸೊ ಆದ್ದರಿಂದ ಈ ಹರಳು ಗಿಡದ ಬೇರು ಅಮೂಲ್ಯವಾದದ್ದು. ಇದು ನಾವು ಸುಮ್ಮನೆ ಕೊಳಿಲಿಕ್ಕೆ ಬಿಡ್ತೇವೆ. ಸೊ ಅದನ್ನು ಸಂಗ್ರಹ ಮಾಡಿಕೊಂಡು ಶುಂಠಿ ಜೊತೆಗೆ ಟೀ ಥರ ನಾವು ಉಪಯೋಗಿಸ್ಬಿಟ್ರೆ ತುಂಬ ದೇಹಕ್ಕೆ ಶಕ್ತಿ ಕೊಡ್ತದೆ. ತುಂಬ ಒಳ್ಳೆಯದಾಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.